ನಮ್ಮ ಕುಚುರು ಮತ್ತೆ ಚಾಕ್ಲೇಟ್ ಎಲ್ಲೋ ಓಡ್ ಹೋಗ್ತಾವ್ರೆ ನೋಡಿ ಇಬ್ರುನು. ಏ ವಾಣಿ, ಅಯ್ಯಯ್ಯೋ, ಚಾಕೊಲೇಟ್ ಚಾಕೊಲೇಟ್ ಚಾಕೊಲೇಟ್. ಹಿಂಗೆ ದೂರದಿಂದ ನೋಡುವಾಗ ನೋಡಿ ಫುಲ್ ಗುಲಾಬಿ ಗುಲಾಬಿ ಆಗಿಬಿಟ್ಟದೆ. ಎಷ್ಟು ಚಂದ ಕಾಣ್ತದೆ. ಒಂದು ಇದಕ್ಕೆ ಆರಾಮಿಲ್ಲ ಗೈಸ್, ನೀವು ಸರಿಯಾಗಿ ನಿಂತ್ಕೊಳ್ಳೋದೇ ಇಲ್ಲ. ಮತ್ತೆ ಕಿಸಿಪೆ ಮೇಲೆ ಆಟ ಆಡೋದು ಅವ್ರಿಗೆ ಒಂಥರ ಮಜಾ ನೋಡಿ. ಸಣ್ಣ ಮಿಣ್ಕಿ ಈಗ ಕಡಿಮೆ ಆಗಲಿಲ್ಲ ಈಗ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಿಗ್ಗೆ ಎದ್ದು ತಿಂಡಿ ಎಲ್ಲ ತಿಂದಾಯಿತು. ಹಾಗೆ ಗೈಸ್, ಇವತ್ತು ಈಗ ದನದ ಕೆಲಸಗಳನ್ನು ಮಾಡಬೇಕು. ಹಾಗೆಯೇ ಗೈಸ್, ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ಒಂದು ವ್ಲಾಗ್ನ ಕೊನೆ ತನಕ ನೋಡಿ ಗೈಸ್. ನಮ್ಮ ಕುಚುರು ಮತ್ತು ಚಾಕ್ಲೇಟ್ ಎಲ್ಲೋ ಓಡ್ ಹೋಗ್ತಾವ್ರೆ ನೋಡಿ ಇಬ್ರುನು. ವಾಣಿ ಏನು ನಂದಿನಿ ಗೈಸ್ ಬರೀಕಾಗೋಯ್ತು ನೋಡಿ, ಇಷ್ಟು ಬರೀಕಾಗದೆ. ಹಾಗೆ ಇವರೆಲ್ಲ ಕಾಯ್ತಾ ಇದ್ದಾರೆ. ಏ ವಾಣಿ, ಅಯ್ಯಯ್ಯೋ, ವಾಣಿದು ಡ್ಯೂಟಿ ಸ್ಟಾರ್ಟ್ ಆಯ್ತು ನೋಡಿ. ಇಲ್ಲಿ ಬಂದು ಕೂತಿದ್ದೆ ನೆಕ್ಕುದು ಮೈಯೆಲ್ಲವ ಅಲ್ವೇನಿ ವಾಣಿ. ನಂದಿನಿ ಚಾಕೊಲೇಟ್ ಚಾಕೊಲೇಟ್ ಚಾಕೊಲೇಟ್. ಈಗ ನಮ್ಮ ಕರುಗಳಿಗೆ ಹಾಳೆಯನ್ನು ಕಡ್ಕೊಂಡು ಹೋಗುವ ಅಂತ ತೋಟದ ಹತ್ರ ಬಂದಿದೆ. ಹಾಗೆ ನಮ್ಮ ಜಾಂಬಳಿಯ ಮರಕ್ಕೆ ಮತ್ತೆ ಹೂವುಗಳೆಲ್ಲ ಆಗಿದೆ ನೋಡಿ. ಹಾಗೆ ಉದ್ರಿ ಹೋಗದೆ, ಆಮೇಲೆ ಕಾಯಿ ಆಗುವಂಥದ್ದು ಉದ್ರಿ ಹೋಗದೆ ನೋಡಿ. ಇದೆಲ್ಲ ಕಾಯಿ ಆಗುವಂಥದ್ದು ಇದು ನೋಡಿ, ಇದೆಲ್ಲ ಉದ್ರಿ ಹೋಗದೆ ನೋಡಿ. ಈಗ ಮತ್ತೆ ಮಳೆ ಮತ್ತು ಬಿಸಿಲು ಗಾಳಿ ಎಲ್ಲ ಉಂಟಲ್ಲ, ಅದಕ್ಕೆ ಉದ್ರಿ ಹೋಗದೆ ಗೈಸ್. ಹೋದ ಸತಿಗಿಂತ ಈ ಸಾರಿ ಸಿಕ್ಕಾಪಟ್ಟೆ ಬಂದದ್ದು ನೋಡಿ, ಫುಲ್ ಆಗಿಬಿಟ್ಟದೆ ನೋಡಿ ಎಷ್ಟೆಲ್ಲ ಆಗೋದಂತ. ಹಾಗೆ ಗೈಸ, ಈ ಸತಿಗೆ ಆಗುವಂಥದ್ದು ಅಷ್ಟೇನು ರುಚಿ ಇರುವ ಹಾಗಿಲ್ಲ. ಯಾಕಂತಂದರೆ ಗೈಸ, ಈಗ ಮತ್ತೆ ಮಳೆಗಾಲ ಸ್ಟಾರ್ಟ್ ಅಲ್ಲ, ನೀರು ಬಿದ್ದಿದ್ದೆ ಹಣ್ಣೆಲ್ಲ ಚಪ್ಪೆ ಆಗಿಬಿಡ್ತದೆ, ಅಷ್ಟು ಸ್ವೀಟ್ ಇರೋದಿಲ್ಲ. ಹೋದ ಸತಿಗೆ ಕಡಿಮೆ ಆಗಿತ್ತು, ಈ ಸತಿಗೆ ಯಾಕೋ ಸಿಕ್ಕಾಪಟ್ಟೆ ಆಗಿಬಿಟ್ಟದೆ. ಸೊ ನೋಡಿ, ಹಿಂಗೆಲ್ಲ ನೋಡಿದರೆ ಸುಮಾರು ಕಾಣ್ತದೆ, ಕೆಳಗೆ ಜಾಸ್ತಿ ಆಗಿಬಿಟ್ಟದೆ ನೋಡಿ. ಹಿಂಗೆ ದೂರದಿಂದ ನೋಡುವಾಗ ನೋಡಿ ಫುಲ್ಲು ಗುಲಾಬಿ ಗುಲಾಬಿ ಆಗಿಬಿಟ್ಟದೆ. ಎಷ್ಟು ಚಂದ ಕಾಣ್ತದೆ. ಒಂದು ಗುಲಾಬಿ ಹಾಸಿಗೆಯನ್ನು ಹಾಸ್ದಂಗೆ ಕಾಣ್ತದೆ ನೋಡಿ. ಅದು ಅಷ್ಟು ಅದು ಇರೋವಷ್ಟು ಹೂವು ಉದುರಿಲ್ಲ, ಅಷ್ಟೇ ಉದುರದೆ. ಅದಕ್ಕೆ ನೋಡಿ ಇದ್ರದ್ದು ಹೂವು ನೋಡಿ ಎಷ್ಟು ಚಂದ ಉಂಟು ಅಂತ. ಇಲ್ಲಿ ನಮ್ಮ ಹೂಂಜ ಮತ್ತೆ ಎರಡು ಮರಿಗಳು ನೋಡಿ ಹೆಂಗೆ ಮಲಗರೆ ಅಂತ. ಒಟ್ಟೆ ಬೂದಿಯೊಳಗೆ ಉಳ್ಳಾಡ್ತಾವ್ರೆ ನೋಡಿ, ಎಷ್ಟು ಚಂದ ಮಾಡಿ. ಮತ್ತೊಂದು ಹೂಂಜ ಮರಿ ನೋಡಿ ಸಣ್ಣವ ಹೆಂಗೆ ಗರಿಯೊಳಗೆ ಹೋಗ್ಕೊಂಡೇನೆ ಅಂತ. ಮುಂಜಾನೆ ಅಂತೂ ಸಣ್ಣ ಮಕ್ಕಳಂಗೆ ಆಟ ಆಡ್ತಿದ್ದಾನೆ ಅವ್ರ ಜೊತೆ ಹೆಂಗೆ ನೋಡಿ.
ಹಾಗೆ ಈಗ ಗೈಸ್ ಒಂದು ಸ್ವಲ್ಪ ತೋಟದ ಕಡೆ ಹೋಗಿ ಹಾಗೆಯೇ ಒಂದು ಸ್ವಲ್ಪ ಅಡಿಕೆಯನ್ನು ಸುಲಿಬೇಕು. ಹಾಗೆಯೇ ಇಲ್ಲಿ ನೋಡಿ ಗೈಸ್ ಪಪ್ಪ ಒಂದು ಹಲಸಿನ ಕಾಯಿಯನ್ನು ಕೊಯ್ದಿಟ್ಟಿದ್ದಾನೆ. ಅದು ಈ ಕಡೆ ಈ ಮರದ್ದಲ್ಲ, ಅದು ಯಾವುದೋ ಬೇರೆ ಮರದ್ದು. ನಾ ಇದೇ ಮರದ್ದೇನೋ ಅಂತ ಮಾಡಿದೆ, ನೋಡಿದರೆ ಈ ಮರಕ್ಕೆ ಹಲಸಿನಕಾಯೇ ಆಗಲಿಲ್ಲ ಈ ಸಾರಿ. ನೋಡಿ ಎಷ್ಟು ದೊಡ್ಡದೊಂದು ಕೊಯ್ದಿಟ್ಟಿದ್ದಾನೆ. ಅಲ್ಲೆಲ್ಲ ಒಂದು ಮರ ಅದೇ ಅದ್ರದ್ದು ಇರಬೇಕು ನೋಡಿ. ಆಮೇಲೆ ಇದು ನೋಡಿ, ಇದೆಲ್ಲ ಜೇನು ಮಾಡುವಂಥ ಹುಳ ಇದು ನೋಡಿ, ಇಲ್ಲಿ ಕೂತದೆ ಒಂದು. ಸುಮಾರು ಅದೇ ಅದು ಗೈಸ್, ಇದು ಮೇಣ ಎಲ್ಲ ತಗೊಂಡು ಹೋಗ್ತದೆ ಜೇನು ಮಾಡಲಿಕ್ಕೆ. ನೋಡಿ ಎಷ್ಟೊಂದೆಲ್ಲ ಹಾರಾಡ್ತದೆ ಅಂತ. ಇಲ್ಲಿ ನೋಡಿ, ಇಲ್ಲಿ ಬಿಂಬ್ಳಿ ಮರಕ್ಕೆ ನೋಡಿ ಎಷ್ಟೊಂದೆಲ್ಲ ಬಿಂಬ್ಳಿಕಾಯಿ ಆಗದೆ ಅಂತ. ಸುಮಾರು ಉದ್ರೆಲ್ಲ ಹೋಗದೆ ನೋಡಿ. ಇದೊಂದೇ ಮರಕ್ಕಲ್ಲ, ಮತ್ತು 3-4 ಮರಕ್ಕೆ ಆಗದೆ. ಹಾಗೆ ಇದೊಂದಕ್ಕೆ ಜಾಸ್ತಿ ಆಗದೆ ನೋಡಿ. ಈ ಥರ ಗೊಂಚಲು ಥರ ಆಗದೆ, ದ್ರಾಕ್ಷಿಯ ಗೊಂಚಲಿನ ಹಾಗೆ ಕಾಣ್ತದೆ ನೋಡಿ. ಇದೆಲ್ಲ ಗೈಸ್ ನಮ್ಮ ಮನೇಲಿ ಸುಮ್ಮನೆ ಹಾಳಾಗುವುದೇ, ಎಂಥದಕ್ಕೂ ಹಾಕುವುದೇ ಇಲ್ಲ ನಾವು. ಗೈಸ್ ನಮ್ಮ ಬೆಕ್ಕಿನ ಮರಿ ಅಂತೂ ಇಲ್ಲಿ ಬಂದನು ನೋಡಿ. ಏನು ಮಾಡ್ತೀಯ ಇಲ್ಲಿ? ಹಾಂ, ಏನು ಮಾಡ್ತೀಯ? ಹಾಗೆ ಗೈಸ್ ನಮ್ದು ಅದು ಚಿಂಟು ಬೆಕ್ಕಿತ್ತಲ್ಲ, ದೊಡ್ಡ ಬೆಕ್ಕು, ಅದಕ್ಕೆ ಈಗ ಒಂದು 2-3 ದಿನದ ಹಿಂದೆ ಹುಲಿ ಹಿಡ್ದದೆ. ಹೀಗೆ ಗೈಸ್ ಇಲ್ಲಿ ಹಾವು ಮರಿ ಹೋದಂಗೆ ಆಯ್ತು. ನಾವು ಒಂದೇ ಸಾರಿ ಹೆದ್ರೋಗ್ಬಿಟ್ಟೆ. ಇಂಥ ಓತಿಕೆ ಆತ ಇರಬೇಕು ಗೈಸ್, ಎಷ್ಟು ಹೆದರಿಕೆ ಆಯಿತು. ಹಾಗೆ ಗೈಸ್ ಬೆಕ್ಕಿಗೆ ಹುಲಿ ಹಿಡಿದು ಈಗ ಇಲ್ಲಾಗದೆ, ಈಗ ಒಂದೇ ಬೆಕ್ಕಾಗದೆ ಗೈಸ್. ಹಾಗೆ ಇಲ್ಲಿ ನಮ್ಮ ಕೋಳಿಗಳು ಮೇಯ್ತಿದ್ದಾರೆ. ಹಾಗೆ ಗೈಸ್ ನಮ್ಮ ಕೋಳಿ ಮರಿಗಳೆಲ್ಲ ಇಷ್ಟು ದೊಡ್ಡ ಆಗಿದ್ರೆ ನೋಡಿ. ನಿನ್ನೆ ಮೊನ್ನೆ ಹುಟ್ಟಿದವ್ರಂಗೆ ಕಾಣ್ತಿದ್ರು. ಈಗ ನೋಡಿ ಇಷ್ಟು ದೊಡ್ಡ ಆಗರೆ, ಇನ್ನೂ ದೊಡ್ಡ ಆಗಬೇಕು ಅವರು. ಮತ್ತೊಂದು 6 ತಿಂಗಳು ಹೋಗ್ಬೇಕು ಸರಿ ದೊಡ್ಡ ಆಗಬೇಕು ಅಂದರೆ. ನೋಡಿ ಅಮ್ಮ ಇಲ್ಲದೆ, ಅಮ್ಮ ಇಡೀ ಊರು ಸುತ್ತಿರಿಸ್ತದೆ ಮರಿಗಳನ್ನ ತಗೊಂಡು. ಹಾಗೆಯೇ ಗೈಸ್ ಇಲ್ಲೊಂದು ಮರಿ ಮಲಗದೆ. ಇದಕ್ಕೆ ಆರಾಮಿಲ್ಲ ಗೈಸ್, ನೀವು ಸರಿಯಾಗಿ ನಿಂತ್ಕೊಳ್ಳೋದೇ ಇಲ್ಲ, ಮತ್ತು ನಡೆದಾಡೋಕ್ಕೂ ಆಗೋದಿಲ್ಲ ಸರಿ, ಏನೋ ಆಗದೆ ಇದಕ್ಕೆ ನೋಡಿ ಗೈಸ್. ಇವಾಗ ನೋಡಿ ಗೈಸ್ ಹೆಂಗೆ ಕುಂಟತೆ ಹೋಗ್ತದೆ ಅಂತ. ಬೆಳಿಗ್ಗೆನೂ ಹೀಗೆ ಆಯಿತು, ಒಂದು ಸ್ವಲ್ಪ ಆರಾಮಾಗಿತ್ತು ಮಧ್ಯಾಹ್ನ ಮೇಲೆ. ಈಗ ಸಂಜೆ ಆಗ್ತಾ ಬಂದಂಗೆ ಮತ್ತೆ ಶುರು ಆಗದೆ ನೋಡಿ ಗೈಸ್. ಗೈಸ್ ಇಷ್ಟು ಅಡಿಕೆ ಸೋಲ್ದಾಯಿತು. ಹಾಗೆ ಒಂದು ಬುಟ್ಟಿಯಲ್ಲಿ ತಂದದ್ದು ಇಷ್ಟು ಖಾಲಿ ಆಯಿತು ನೋಡಿ. ಹಾಗೆ ಇಲ್ಲಿ ಇವರಿಬ್ಬರು ಆಟ ಆಡ್ತಾ ಇದ್ದಾರೆ ನೋಡಿ. ಅಡಿಕೆ ಸಿಪ್ಪೆ ಮೇಲೆ ಆಟ ಆಡೋದು ಅವ್ರಿಗೆ ಒಂಥರ ಮಜಾ ನೋಡಿ. ಆ ಸಣ್ಣ ಮಿಣಕಿ ಈಗ ಕಡಿಮೆ ಆಗಲಿಲ್ಲ. ಈಗ ನೋಡಿ ಆಟ ಆಡೋದು ಹೆಂಗೆ ಅಂತ ಇಬ್ಬರು. ನಮ್ಮ ಕುಚೂರು ಅಂತೂ ದಿನ ಹೋದಂಗೂ ಸಣ್ಣ ಆಗ್ತಾ ಹೋಗ್ತಾ, ಅದಕ್ಕೆ ಈ ಥರ ಆಟ ಆಡೋದವ. ಅದರಿಂದ ಚಾಕ್ಲೇಟ್ ನೋಡಿ ಅವ್ರು ಹೆಂಗೆ ಬಾಯಿ ಕುಚ್ಕೊಳ್ತಾರೆ ಮತ್ತೆ.